ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಈ ಬಯೋಡೇಟಾ ಫೈಲ್ ತಗೊಂಡು ಕೆಲಸ ಕಳೆದಿದ್ದಾಯಿತು. ಯಾವ ಕೆಲಸನೂ ಸಿಗಲಿಲ್ಲ. ಆದರೆ ಇವತ್ತು ನಿನ್ನ ಗಾಳಿ ಬಿಸಕ್ಕಾದ್ರೂ ಪ್ರಯೋಜನ ಆಗ್ತಾ ಇದೆಯಲ್ಲ, ಅಷ್ಟು ಸಾಕ್ಬಿಡು. ಒಂದು ಕೂಲರ್ ತರೋ ಶಕ್ತಿನೂ ನನಗೀಗಿಲ್ಲ ಪಾರು. ಸಾರಿ. ಈ ಥರ ಕರೆಂಟ್ ಹೋದಾಗ ಒಂದು ಬೀಸಿಟ್ಗೇನಾದರೂ ತಂದಿಡಬೇಕಾಗಿತ್ತಮ್ಮ. ಅದು ನಂಗೆ ತಲೆ ಓಡಲಿಲ್ಲ. ಅಪ್ಪ, ನನಗೆ ಅಗತ್ಯ ಇದ್ದಾಗ ಹೇಗಾದರೂ ಮಾಡಿ ಗಾಳಿ ಬೀಸೋ ಥರ ಮಾಡಬೇಕು ಅಂತ ನೀವೆಲ್ಲರೂ ಯೋಚನೆ ಮಾಡಿದ್ದೀರಲ್ಲ. ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಮುಂದೆ ನಂಗೆ ಅದು ಯಾವ ಸೌಲಭ್ಯನೂ ಬೇಡ. ಏನೋ ಹಾಗಂತ ನೀವೆಲ್ಲರೂ ನನ್ನ ಸೇವೆ ಮಾಡ್ಕೊಂಡೆ ಇದ್ಬಿಡ್ತೀರಾ? ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಯಶ್ಮರೆ ಕೊಡಿ ಇಲ್ಲಿ. ಅಪ್ಪ, ಬಿಂದಿಗೆ ಮೇಲೆ ಮುಚ್ಚೋ ತಟ್ಟೆನ ತೊಗೊಂಬಂದು ನನಗೆ ಗಾಳಿ ಬೀಸ್ತಿದ್ಯಲ್ಲ, ಮೊದಲು ತೊಗೊಂಡೋಗಿಡು. ಲೇ ಗಣಿ, ನನಗೆ ಗಾಳಿ ಬೀಸ್ತಾ ಬೀಸ್ತಾ ಈ ರಟ್ಟನ್ನು ಮುರಿದಾಕಿ ಪರೀಕ್ಷೆ ಬರೆಯೋದನ್ನು ತಪ್ಪಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ಯಾ? ಆದರೂ ನಾನು ಎಷ್ಟು ಅದೃಷ್ಟವಂತೆ, ಅಮ್ಮ ಒಬ್ಳಿಲ್ಲ. ಆಕೊರ್ಗೂ ನನಗೆ ಕಾಡದೇ ಇರೋ ಥರ ನೀವೆಲ್ಲರೂ ಎಷ್ಟು ಪ್ರೀತಿಯಿಂದ ನನ್ನ ನೋಡ್ಕೋತಾ ಇದ್ದೀರಾ. ಹಾಗಂತ ನಿಮ್ಮ ಪ್ರೀತಿ ನಿಮ್ಮ ಮಗಳು, ನಿನ್ನ ಸೊಸೆ, ನಿನ್ನ ಮೊಮ್ಮಗಳು ಬರೋವರೆಗೂ ಮಾತ್ರ ಸೀಮಿತ ಇದ್ದರೆ ನಾನು ಸುಮ್ಮನಿರೋದಿಲ್ಲ. ನಾನು ಈಗಲೇ ಹೇಳ್ತಿದ್ದೀನಿ, ಆಮೇಲೆ ನಾನು ಸರಿಯಾಗಿ ಜಗಳ ಮಾಡಿಬಿಡ್ತೀನಿ ಅಷ್ಟೇ. ನೀವು ಇಲ್ಲಿ? ಅಖಿಲ ಅಕ್ಕೇನು ರಘು ಅಣ್ಣ, ಆ ಡ್ರೈವರ್ ಮಗಳು ಪಾರ್ವತಿಗೂ ನಮ್ಮ ಮಗಳು ಜನನಿನ ತೋರಿಸ್ತಾ ಇರೋ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾರಂತೆ. ಹಾಗಂತ ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಳ್ತಾ ಇದ್ರು. ನನಗೆ ಕೋಪ ತಡ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ಅಲ್ಲಿಂದ ಬಂದ್ಬಿಟ್ಟೆ. ಓ, ಹಾಗಾದರೆ ನಾನು ಮಾತಾಡ್ಕೊಂಡಿದ್ದು ಇವಳೇನು ಕೇಳಿಸ್ಕೊಂಡಿಲ್ಲ ಅಂತಾಯ್ತು. ಜಮೀನ್ದಾರ್ ಮನೆತನದ ನಮ್ಮ ಮಗಳಲ್ಲಿ, ಆ ಡ್ರೈವರ್ ಮಗಳಲ್ಲಿ ಇವತ್ತು ಆಸ್ಪತ್ರೆ ವಿಷಯದಲ್ಲಿ ಒಂದೇ ಥರ ನೋಡಿದವರು ನಾಳೆ ಆಸ್ತಿ ವಿಷಯದಲ್ಲೂ ನೋಡ್ತಾರೆ. ಅದನ್ನೆಲ್ಲ ಈಗಲಿಂದಾನೇ ಕಟ್ ಮಾಡ್ತಾ ಬರಬೇಕು. ಅದಕ್ಕೆ ನಾನೀಗ ಪಾರ್ವತಿ ಹತ್ರ ಹೋಗ್ತಾ ಇದ್ದೀನಿ. ಅರಸನ್ ಕೋಟೆ ಅವರೆಲ್ಲರೂ ವಿಲವಿಲ ಅಂತ ಒದ್ದಾಡಬೇಕು ಅಂತ ನೀನು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಒದ್ದಾಡ್ಸು, ನಾನು ನಿನ್ನ ಜೊತೆಗೆ ನಿಲ್ತೀನಿ. ಆದರೆ ನನ್ನ ಮಗಳು ಜನನಿನ ಬಿಟ್ಟು. ನೆನಪಿರಲಿ, ಮರೆತ್ರೆ ನಿನಗೇ ಕಷ್ಟ. ಬರ್ತೀನಿ ನಾನು. ಕೊಡಿ. ನೀವೇನಿಲ್ಲಿ? ಮನೆ ಬಾಗ್ಲವರೆಗೂ ಬಂದವ್ರನ್ನ ಮನೆಯೊಳಗೆ ಬನ್ನಿ ಅಂತ ಕರೆಯೋದು ಬಿಟ್ಟು ನೀವೇನಿಲ್ಲಿ ಅಂತ ಕೇಳೋದು ಅರಸನ್ ಕೋಟೆ ಕುಟುಂಬದ ಸಂಪ್ರದಾಯ ಅಲ್ಲ ಅಲ್ವೇನಪ್ಪ? ಓ, ಈಗ ನೀನಿರೋದು ಈ ಡ್ರೈವರ್ ಮನೇಲಿ ಅಲ್ವಾ? ಅದು ಮನೆ ಅಳಿಯನಾಗಿ. ಪಾಪ, ಈಗ ನಿನಗೆ ಯಾರನ್ನಾದ್ರೂ ಕರೆದು ಉಪಚಾರ ಮಾಡೋ ಸಂಪತ್ತು, ಸ್ವಾತಂತ್ರ್ಯ ಎರಡೂ ಇಲ್ಲ ಅಲ್ವಾ ನಿನಗೆ? ನೋಡಿ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ, ಏನು ಮಾತಾಡ್ತಿದ್ದೀರಾ ಅನ್ನೋ ಅರಿವಿದೆಯಾ ನಿಮಗೆ? ಅಮ್ಮ ಮಗನ ಮಧ್ಯೆ ಮಾತುಕತೆ ಇಲ್ಲದೆ ಇರ್ಬೋದು, ಹಾಗಂತ ಇವ್ರು ಅರಸನ್ ಕೋಟೆ ಕುಡಿ ಅನ್ನೋದು ಸುಳ್ಳಾಗಲ್ಲ. ಇನ್ನು ಸಂಪತ್ತಿಗೆ
ನಾವ್ಯಾರು ಅಗತ್ಯಕ್ಕಿಂತ ಹೆಚ್ಚಾಗಿ ಬೆಲೆ ಕೊಟ್ಟೋರಲ್ಲ. ಇನ್ನು ಸ್ವತಂತ್ರನ ನಾವು ಯಾವತ್ತೂ ಕಳ್ಕೊಂಡವರಲ್ಲ. ನೀವು ನಮ್ಮ ಜನನಿ ಚಿಕ್ಕಮ್ಮ, ಅದೊಂದು ಸಂಬಂಧ ನಮ್ಮನ್ನು ಕಟ್ಟಾಕಿದೆ. ಹಾಗಂತ ನಮ್ಮ ಯಜಮಾನ್ರ ಬಗ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ. ಜನನಿಗಾಗಲಿ ನನ್ನ ಮೈದ್ನಂಗಾಗಲಿ ನಿಮ್ಮ ಬಗ್ಗೆ ನಾವು ಯಾವ ವಿಷಯನೂ ಹೇಳ್ತಿಲ್ಲ ಅಂತಂದರೆ ಅದು ನಿಮ್ಗೆ ಹೆದರ್ಕೊಂಡು ಅಂತ ಅನ್ಕೋಬೇಡಿ. ಜನನಿ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಒಂದೇ ಕಾರಣದಿಂದ ನಾವು ಎಲ್ಲದನ್ನೂ ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ. ನೋಡಿ, ನಮಗೆ ನಿಮ್ಮ ಹತ್ರ ಏನು ಮಾತಾಡೋದಕ್ಕೂ ಇಷ್ಟ ಇಲ್ಲ. ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ. ಪದೇ ಪದೇ ಈ ರೀತಿ ಬಂದು ಮಾತಾಡಿ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರಬೇಡಿ. ದಯವಿಟ್ಟು ಇಲ್ಲಿಂದ ಹೊರಡಿ. ಏನಂದೆ ನೀನು? ಏನಂದೆ? ಆತ್ಮಗೌರವ, ಸ್ವಾಭಿಮಾನನ? ಹಾಗಂದ್ರೆ ಏನು ಅಂತನಾದ್ರೂ ಗೊತ್ತಾ ನಿನಗೆ? ಚೆನ್ನಾಗೇ ಗೊತ್ತು. ಅದಕ್ಕೆ ತಕ್ಕ ಹಾಗೆ ಬದುಕ್ತಿದ್ದೀವಿ ಕೂಡ. ಇವರು ಅರಸನಕೋಟೆ ಮಗ, ನಾನು ಆ ಮನೆ ಸೊಸೆ. ಆದರೂ ನಾವಲ್ಲಿಂದ ಹೊರಗೆ ಬಂದಾಗಿಂದ ಆ ಮನೆಯಿಂದ ₹1 ಸಹಾಯ ತಗೊಳ್ಳದೆ ಬದುಕ್ತಾ ಇದ್ದೀವಿ. ಅದಾದರೂ ಗೊತ್ತಾ ನಿಮಗೆ? ಅಯ್ಯೋ, ಖಂಡಿತ ಇಲ್ಲಮ್ಮ. ಯಾಕಂದ್ರೆ ಈಗ ನೀನು ಹೇಳ್ದಾಗೆ ನೀವು ಬದುಕ್ತಾ ಇಲ್ವಲ್ಲ. ಅರ್ಥ ಆಗ್ಲಿಲ್ವಾ? ನೀನು ಫ್ಯಾಮಿಲಿ ಡಾಕ್ಟರ್ ಹತ್ರ ನಿನ್ನ ಪರೀಕ್ಷೆಗೋಸ್ಕರ ಹೋಗ್ತೀಯಲ್ಲ, ಅದರ ದುಡ್ಡನ್ನ ಯಾರು ಕಟ್ತಾ ಇದ್ದಾರೆ ಹೇಳು? ಯಾರೂ ಕಟ್ತಾ ಇಲ್ಲ, ಎಲ್ಲ ಫ್ರೀ. ಪ್ರತಿಯೊಬ್ಬ ಗರ್ಭಿಣಿ ಹೆಂಗಸಿಗೂ ಅನುಕೂಲ ಆಗಲಿ ಅಂತ ಗೌರ್ಮೆಂಟಿಂದ ಒಂದು ಹೊಸ ಸ್ಕೀಮ್ ಬಂದಿದೆ. ಗವರ್ಮೆಂಟ್ ಸ್ಕೀಮ್ ಅಲ್ಲಪ್ಪ, ಅಖಿಲ ಅದಕ್ಕೆ ನಿಮ್ಮಂಥವ್ರಿಗೋಸ್ಕರನೇ ಶುರು ಮಾಡಿರೋ ಭಿಕ್ಷೆ ಸ್ಕೀಮ್. ಗತಿ ಇಲ್ಲದೆ ಅವ್ರಿಗೆ ಸಹಾಯ ಆಗಲಿ ಅಂತ ನಿಮ್ಮ ಡಾಕ್ಟರ್ ಕೈಯಲ್ಲಿ ಖಾಲಿ ಚೆಕ್ಗೆ ಸೈನ್ ಮಾಡಿಕೊಟ್ಟು ಬಂದಿದ್ದಾರೆ ನಮ್ಮ ಅಖಿಲ ಆತಿಗೆ. ತಗೊಳ್ಳಿ ಡಾಕ್ಟರ್. ಹಾಗಾದರೆ ನಾವು ಅಮ್ಮನ ದುಡ್ಡಲ್ಲಿ ಹಾಸ್ಪಿಟಲಿಗೆ ತೋರಿಸ್ತಾ ಇದ್ದೀವಾ? ಹೌದಪ್ಪ, ಇದನ್ನ ಅವ್ರ ಮೊಮ್ಮಗುಗೆ ಆಶೀರ್ವಾದ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ದಡ್ಡತನ. ಅದೇ ಭಿಕ್ಷೆ ಅಂತ ಅಂದ್ಕೊಂಡ್ರೆ ಅದೇ ವಾಸ್ತವ. ಅರಸನ ಕೋಟೆ ಆಲದ ಮರ ಇದ್ದ ಹಾಗೆ. ಅದ್ರ ನೆರಳಲ್ಲಿ ಎಷ್ಟೋ ಜನ ನಿರ್ಗತಿಕರು ಆಶ್ರಯ ಪಡಿತಿದ್ದಾರೆ. ಅದರಲ್ಲಿ ನೀವು ಒಬ್ರು ಅಷ್ಟೇ. ಆದ್ರೂ ನಿಮ್ಗೆ ಕೊನೆಗೆ ಅಖಿಲ ಅದಕ್ಕೆ ಸಹಾಯನೇ ಗತಿ ಆಯ್ತಲ್ಲ. ನೀನು ಅದೇನೋ ಹೇಳ್ದಿಯಲ್ಲಮ್ಮ, ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಅಂತ. ನಿಜವಾಗ್ಲೂ ಅದರಲ್ಲಿ ಸ್ವಲ್ಪನಾದ್ರೂ ನಿಜಾಂಶ ಇದ್ರೆ ಈ ಸಲ ಆಸ್ಪತ್ರೆಗೆ ಹೋಗೋಕ್ಕೂ ಮುಂಚೆ ಅದನ್ನ ಸಾಬೀತು ಮಾಡು. ರಘು, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ನಮ್ಮಿಬ್ಬರು ಸೊಸೆಯರಿಗೂ ಕೂಡ ಚೆಕಪ್ಗೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾಯ್ತು. ನೀವು ಆದಿಗೆ ಫೋನ್ ಮಾಡಿ ನಾಳೆ ಪಾರ್ವತಿನ ಚೆಕಪ್ ಕರ್ಕೊಂಡು ಹೋಗಬೇಕು ಅನ್ನೋದನ್ನ ಹೇಳಿ. ಇಲ್ಲದೆ ಹೋದ್ರೆ ಬೆಳಿಗ್ಗೆನೆ ಅವನು ಆಟೋ ಓಡಿಸೋಕ್ಕೆ ಅಂತ ಹೊರಟು ಬಿಟ್ರೆ ಕಷ್ಟ. ಅದು ನಿಜಾನೇ, ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಹೇಳಿಯಪ್ಪ. ಆದಿತ್ಯ, ನಾಳೆ ನನ್ನ ಸೊಸೆನ ಮಂತ್ಲಿ ಚೆಕಪ್ಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ನೆನಪಿದೆ ತಾನೆ? ನೆನಪಿದೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ಬೇಕು, ಅದು ನೆನಪಿದೆ ತಾನೆ? ಬಟ್ ಸಾರಿ ಅಪ್ಪ, ಈ ಸರಿ ನಾನು ಪಾರುನ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಅಷ್ಟು ದೊಡ್ಡ ಆಸ್ಪತ್ರೆ ಖರ್ಚು ನಿಭಾಯಿಸೋ ಶಕ್ತಿ
ಸದ್ಯದ ಮಟ್ಟಿಗೆ ನನಗಿಲ್ಲಪ್ಪ. ಅಲ್ಲ ಆದಿತ್ಯ, ಖರ್ಚಿನ ಬಗ್ಗೆ ಯೋಚನೆ ಮಾಡುವಂಥದ್ದು ಏನಿದೆ? ನಮ್ಮ ಫ್ಯಾಮಿಲಿ ಡಾಕ್ಟರ್ ಹಾಸ್ಪಿಟಲ್ನಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಗೌರ್ಮೆಂಟ್ ಕಡೆಯಿಂದ ಅದೇನೋ ಫ್ರೀ ಸ್ಕೀಮ್ ಅಂತ ಶುರು ಆಗಿದೆ ಅಂತಲ್ಲ? ಸರ್ಕಾರದ ಸ್ಕೀಮ್ ಅಲ್ಲ, ನಮ್ಮಂಥ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಅಮ್ಮ ಮಾಡ್ತಾ ಇರೋ ಸ್ಕೀಮ್ ಅಲ್ವಾಪ? ಅಮ್ಮನ ಸಹಾಯ ಬೇಡ ಅಂತ ನೀವು ಮಾಡ್ತಾ ಇದ್ದ ಸಹಾಯನೇ ಅವಾಯ್ಡ್ ಮಾಡ್ತಾ ಇದ್ವಿ. ಅಂಥದ್ರಲ್ಲಿ ಅಮ್ಮನೇ ಬಡವರಿಗೆ ಅಂತ ಕೊಟ್ಟಿದ್ದ ಬ್ಲ್ಯಾಂಕ್ ಚೆಕ್ ಬಗ್ಗೆ ನಮ್ಮಿಂದ ಮುಚ್ಚಿಟ್ಬಿಟ್ರಲ್ಲಪ್ಪ. ಅಪ್ಪ, ನಿಮಗೆ ನಿಮ್ಮ ಮೊಮ್ಮಗು ಮೇಲೆ ಕಾಳಜಿ ಇರಬಹುದು, ಹಾಗಂತ ಪಾರ್ವತಿಗೆ ಯಾವ ಅಸ್ತಿತ್ವನೂ ಇಲ್ವಾಪ? ಇದು ಗೌರ್ಮೆಂಟ್ ಸ್ಕೀಮ್ ಅಲ್ಲ, ನಿಮ್ಮ ಅಮ್ಮ ಕೊಟ್ಟಿರೋ ಹಣ ಅಂತ ನಿನ್ಗೆ ಯಾರು ಹೇಳಿದ್ರು? ಯಾರೋ ನಮ್ಮ ಹಿತೈಷಿಗಳ ಮೂಲಕ ಗೊತ್ತಾಯಿತು. ಒಟ್ಟಿನಲ್ಲಿ ಸತ್ಯ ತಾನೇ? ಅರ್ಥ ಆಯ್ತು ಬಿಡಿಯಪ್ಪ. ನಿಮ್ಮಲ್ಲಿ ಸಾಧ್ಯವಾದರೆ ಇಂಥ ಧರ್ಮ ಸಂಕಟಕ್ಕೆ ನಮ್ಮನ್ನು ಸಿಕ್ಕಾಕ್ಸ್ಬೇಡಿ. ಅದು ಹಾಗಲ್ಲ ಆದಿತ್ಯ, ನಮ್ಮ ಪಾರ್ವತಿಗೂ ನೀವೇನು ವರಿ ಮಾಡ್ಕೋಬೇಡಿಯಪ್ಪ. ಇವತ್ತಿಂದ ನಿಮ್ಮ ಸೊಸೆನ ನಾನು ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಲೋ, ಸರಿ, ನಿನಗೆ ಕೆಲಸಕ್ಕೆ ಹೊತ್ತಾಗತ್ತೆ ಅಂತ ಕಾಣುತ್ತೆ, ನೀನು ಹೊರಡಪ್ಪ, ನಾನು ಹೊರಡ್ತೀನಿ. ಪಾರ್ವತಿ, ಬರ್ತೀನಮ್ಮ. ಏನಾಯ್ತು ರಘು? ಆದಿತ್ಯನ್ಗೆ ನೀನೇ ಹಣ ಕೊಟ್ಟು ಗೌರ್ಮೆಂಟ್ ಸ್ಕೀಮ್ ಅಂತ ಹೇಳ್ಸಿರೋದು ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಹೇಗೆ ಗೊತ್ತಾಯ್ತು? ಯಾರೋ ನಮ್ಮ ಹಿತೈಷಿಗಳು ಹೇಳಿದ್ರು ಅಂದ. ಅಲ್ಲ, ಇದು ಡಾಕ್ಟ್ರು ಮತ್ತೆ ನಮ್ಮ ಮಧ್ಯೆ ಇದ್ದಿದ್ದು, ಬೇರೆಯವ್ರಿಗೆ ಗೊತ್ತಾಗೋ ಸಾಧ್ಯತೆನೇ ಇಲ್ಲ. ಮತ್ತಿನ್ಯಾವ ಹಿತೈಷಿ ಹೇಳೋದಕ್ಕೆ ಸಾಧ್ಯ? ಗೊತ್ತಿಲ್ಲ. ಆದಿ ಆರ್ಥಿಕ ಪರಿಸ್ಥಿತಿ ಪಾರ್ವತಿ ಆರೈಕೆಗೆ ಅಡ್ಡಿ ಆಗಬಾರ್ದು ಅಂತ ನಾವು ಅರೇಂಜ್ಮೆಂಟ್ ಮಾಡಿದ್ದು ಈ ತಿರುವು ತಗೊಂಡ್ಬಿಡ್ತಲ್ಲ ರಘು. ಅಲ್ಲ, ಆದಿ ಆಟೋ ಓಡಿಸಿ ಬಂದ ಹಣದಲ್ಲಿ ಆಟೋ ಸಾಲನೂ ಕಟ್ಟಿ ಅವಳ ಆರೈಕೆನೂ ಹೇಗೆ ಮಾಡ್ತಾನೆ? ನೊಂದ್ಕೋಬೇಡ ಅಖಿಲ, ಇಂಥ ಸ್ವಾಭಿಮಾನಿ ಮಗನಿಗೆ ಜನ್ಮ ಕೊಟ್ವಿ ಅಂತ ಸಂತೋಷ ಪಡೋಣ. ಅದೇನೋ ನಿಜ, ಆದ್ರೆ ಪಾರ್ವತಿನ ಆಸ್ಪತ್ರೆಗೆ ಚೆಕಪ್. ಅಖಿಲ, ಪಾರ್ವತಿ ನಮ್ಗೆ ಸೊಸೆ ಆದ್ರೆ ಅವನಿಗೆ ಹೆಂಡತಿ. ಅವಳ ಆರೋಗ್ಯದ ಬಗ್ಗೆ ನಮ್ಗೆ ಎಷ್ಟು ಚಿಂತೆ ಇದೆಯೋ ಅವನಿಗೂ ಅಷ್ಟೇ ಇರುತ್ತೆ. ಇವತ್ತಿಂದ ಅವಳನ್ನ ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ದ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸದೇ ಇದ್ರು ಇನ್ನು ಬೇರೆ ಡಾಕ್ಟರ್ ಹತ್ರ ಅವ್ನು ಕರ್ಕೊಂಡು ಹೋಗೇ ಹೋಗ್ತಾನೆ. ಡೋಂಟ್ ವರಿ. ಅಖಿಲ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕಪ್ಗೆ ಅಂತ ದೊಡ್ಡ ಸೊಸೆನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅನ್ನೋ ಚಿಂತೆಯಲ್ಲಿ ಚಿಕ್ಕ ಸೊಸೆನ ಕರ್ಕೊಂಡು ಹೋಗೋದನ್ನು ಮರಿಬೇಡ. ಆಮೇಲೆ ಜನನಿ ಬೇಜಾರು ಮಾಡ್ಕೋತಾಳೆ. ಸರಿ ರಘು. ಅಖಿಲ ಆಕೆ ನಿಮ್ಮಂತವ್ರಿಗೋಸ್ಕರನೇ ಶುರು ಮಾಡಿರೋ ಭಿಕ್ಷೆ ಸ್ಕೀಮ್. ಇದೇನ್ ಪಾರು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ? ಯಜಮಾನ್ರು ಅಪ್ಪ ಕೆಲ್ಸಕ್ಕೆ ಹೋದ್ರು, ಮನೇಲಿ ಒಬ್ಳೆ ಕೂತು ಬೇಜಾರಾಗ್ತಿತ್ತು, ಅದಕ್ಕೆ. ಮತ್ತೆ ಪಾರು, ಸಮಾಚಾರ? ಎಲ್ಲ ನಿಮಗೆ ಗೊತ್ತಿರೋದಲ್ವ ಜಯಕ್ಕ, ಕಷ್ಟಗಳಿಗೇನು ಕಮ್ಮಿ ಇಲ್ಲ. ಆದರೆ ಈ ಪುಟ್ಟ ಜೀವ ಬರ್ತಿದೆ ಅನ್ನೋದೊಂದೇ ಸಂಭ್ರಮ. ಹೌದು, ನಿಮ್ಮ ಅಕ್ಕನೂ ತಾಯಿ ಆಗ್ತಿದ್ದಾರೆ ಅಂತ ಹೇಳಿದ್ಯಲ್ಲ, ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮೊನ್ನೆ ಅಷ್ಟೇ ಚೆಕಪಿಗೆ ಹೋಗಿ ಬಂದೆ, ಎಲ್ಲ ರಿಪೋರ್ಟು ನಾರ್ಮಲ್ ಆಗಿದೆ. ನನಗೂ ನನ್ನ ಅಕ್ಕನ ಬಸ್ರಿ ಬಾಣಂತನ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ.
ಅಖಿಲ ಮ್ಯಾಮ್ 35,000 ಸಂಬಳನೂ ಕೊಡ್ತಾರೆ. ಆದರೂ ತಿಂಗಳ ಅಕ್ಕನ ಹಾಸ್ಪಿಟಲ್ ಚಾರ್ಜಸ್ಸು, ಅದ್ರ ಜೊತೆ ಮೆಡಿಸಿನ್ನು ಆ್ಯಂಡ್ ಚೆಕಪ್ಪು, ಟ್ಯಾಬ್ಲೆಟ್ಸು ಎಲ್ಲನೂ ಖರ್ಚಂತ ಮಂತ್ ಎಂಡಲ್ಲಿ ಏನೂ ಉಳಿಯಲ್ಲ. ಫುಲ್ಲು ಟೆನ್ಷನ್ ಪಾರು. ನೀನು ಬಸ್ರಿ, ನಿಂಗೆ ಏನೂ ಕೊರತೆ ಬರ್ದಿರೋ ಥರ ಹನುಮಂತಣ್ಣನು ಆದಿತ್ಯ ಸರು ಅದು ಹೇಗೆ ನಿಭಾಯಿಸ್ತಾರೆ? ನಾನಂತೂ ಅವ್ರ ಹತ್ರ ಟಿಪ್ಸ್ ಕೇಳಬೇಕು. ಸರಿ ಪಾರು, ನಾನಿನ್ನು ಬರಲಾ? ಹೌದಲ್ವಾ, ಇಷ್ಟು ಒಳ್ಳೆ ಸಂಪಾದನೆ ಇರೋ ಜಯಕ್ಕಂಗೆ ಅವ್ರ ಅಕ್ಕನ ಬಸ್ರಿ ಆರೈಕೆ ಹೊರೆ ಆಗುತ್ತೆ ಅಂದರೆ ಇನ್ನು ನನ್ನನ್ನು ಆರೈಕೆ ಮಾಡೋದು ಯಜಮಾನ್ರಿಗೆ ಅಪ್ಪಂಗೆ ಹೊರೆ ಆಗುತ್ತಲ್ವಾ? ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಮುಂದೆ ಆಸ್ಪತ್ರೆ ಖರ್ಚಿನ ಹೊರೆ ಅವ್ರ ಮೇಲೆ ಬೀಳದೇ ಇರೋ ಹಾಗೆ ನೋಡ್ಕೋಬೇಕು. ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಎಲ್ಲ ಉಚಿತ ಇರುತ್ತೆ. ಯಜಮಾನ್ರನ್ನ ನಾವು ಅಲ್ಲಿಗೆ ಹೋಗೋಣ ಅಂತ ಒಪ್ಪಿಸ್ಬೇಕು. ಅನು, ಈ ರತ್ನವೇಣಿ ಯಾಕೋ ಬರ್ತಾ ನಂಗೆ ತುಂಬಾನೇ ಇಷ್ಟ ಆಗ್ಬಿಡ್ತಿದ್ದಾರೆ. ಅಲ್ಲ ಅಂದರೆ ಅವರು ನಮ್ಮ ಥರನೇ ಖಡಕ್ ವಿಲನ್ನು ಅಂತ ಹೇಳಕ್ ಹೋದೆ ಅಷ್ಟೆ. ಹೆಂಗೂ ರತ್ನವೇಣಿ ಬಂದಾಯ್ತು. ಅರಸನಕೋಟೆ ಹಾಳು ಮಾಡೋದಕ್ಕೆ, ಪಾರ್ವತಿ ನೆಮ್ಮದಿನ ನಾಶ ಮಾಡೋದಕ್ಕೆ ನಿನ್ಗೂ ಒಂದು ಬಲ್ಗೈ ಬಂದಂಗೆ ಆಯಿತು. ಒಬ್ಬೊಬ್ಬ ಇಬ್ಬಿಬ್ರು ಲೇಡಿ ವಿಲನ್ಗಳು. ಅನು, ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೋ ಡಮ್ಮಿ ಅಂತ ಅನ್ನಿಸ್ತಾ ಇದೆ. ನಾನು ಊರಿಗೆ ಹೋಗ್ಬಿಡ್ಲಾ? ಅಂದರೆ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅನುಷ್ಕಾ, ಮತ್ತೆ ನಾನು ಹಂಗೆ ಹೋಗ್ಬಿಟ್ಟು ಹಿಂಗ್ ಅನುಷ್ಕಾ, ಬೇಡಮ್ಮ, ನಿಮ್ಮಮ್ಮನ ಕೊಂದಾಗೆ ನನ್ನನ್ನು ಕೊಲ್ಬೇಡಮ್ಮ. ನೋಡು, ನಾನು ಜೀವನದಲ್ಲಿ ಏನೇನೋ ಮಾಡಬೇಕು ಅಂತೆಲ್ಲ ಕನ್ಸ್ಕೊಂಡಿದ್ದೀನಮ್ಮ. ಸರಿ ಬಿಡು. ರತ್ನವೇಣಿ ಹೇಗಿದ್ರು ಹೊರಗಿನವಳು, ಅವಳು ನಾನೇನು ಅಷ್ಟೊಂದು ಸುಲಭವಾಗಿ ನಂಬಕ್ಕಾಗಲ್ಲ. ನಾನು ನಿನ್ನ ಸೋದರ ಮಾವ ಅಲ್ವಾ, ನಂಬಕಸ್ತ. ಹೋಗಲ್ಲ, ಇಲ್ಲೇ ಇರ್ತೀನಿ. ಕೊನೆಯವರೆಗೂ ನಾನು ಇಲ್ಲೇ ಇರ್ತೀನಿ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಗಂಡೈಕ್ಳು ರಾಂಗು ಗುರು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಹೌದುಪ್ಪ, ಆದರೆ ಫ್ಯಾಮಿಲಿ ಡಾಕ್ಟರ್ ಹತ್ರ ಅಲ್ಲ. ಫೋನಲ್ಲೇ ಹೇಳಿದೆಯಲ್ಲ, ಇಟ್ಸ್ ಓಕೆ. ಮತ್ತೆ ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೆಯಾ? ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ. ನಾನೇ ಬಲವಂತ ಮಾಡಿ ಒಪ್ಸಿದ್ದು ಮಾವ. ಸರ್ಕಾರಿ ಆಸ್ಪತ್ರೆ ಅಂದರೆ ಏನು ಕಮ್ಮಿ ಅಲ್ಲ. ಹಣ ಕೊಟ್ಟು ಪಡ್ಕೊಳ್ಳೋದು ಮಾತ್ರ ಗುಣಮಟ್ಟದ್ದು ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ಅದಕ್ಕೆ ಹಾಗನ್ಸುತ್ತೆ ಅಷ್ಟೆ. ಅಲ್ಲೂ ಸಾವಿರಾರು ಜನ ತೋರಿಸ್ತಾರೆ. ಆ ಸಾವಿರಾರು ಜನದಲ್ಲಿ ನಾನು ಒಬ್ಳು ಅಷ್ಟೆ.
ನೀವೆಲ್ಲಿ ಚೆಕಪ್ ಮಾಡಿಸ್ಕೊಳ್ತೀರೋ ನಾನು ಅಲ್ಲೇ ಮಾಡಿಸ್ಕೊಳ್ತೀನಿ. ದಯವಿಟ್ಟು ಬೇಡ ಬೇಡ. ಪಾರ್ವತಿ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ದೊಡ್ಡ ವಿಷಯ ಅಲ್ಲ. ನೀನು ಹೋದರೆ ಅದು ದೊಡ್ಡ ವಿಷಯ ಆಗುತ್ತೆ. ಪಾರ್ವತಿನ ಇನ್ನು ಡ್ರೈವರ್ ಹನುಮಂತು ಮಗಳು ಅಂತಾನೆ ಎಲ್ಲರೂ ನೋಡೋದು. ಆದರೆ ನಿನ್ನನ್ನು ಅರಸನಕೋಟೆ ಸೊಸೆ ಅನ್ಕೋತಾರೆ. ಬೇಡಮ್ಮ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ತಾನೇ ಹೋಗಿ ಬನ್ನಿ. ಹೌದು ಜನನಿ, ಅಪ್ಪ ಹೇಳೋದನ್ನ ಅರ್ಥ ಮಾಡ್ಕೊ. ಸರಿ ಸರಿಯಪ್ಪ, ನಾವು ಹೋಗಿ ಬರ್ತೀವಿ. ಆದಿತ್ಯ, ನಾನು ಬರ್ತೀನಿ. ಅಪ್ಪ, ನೀವು ನಮ್ಮ ಜೊತೆ? ಜನನಿನ ಅಖಿಲ ಕರ್ಕೊಂಡು ಹೋಗ್ತಾಳೆ. ಅವಳನ್ನ ತೋರಿಸೋ ಕಡೆ ನೀವು ಕಳಿಸಲ್ಲ. ಅಟ್ಲೀಸ್ಟ್ ನೀನು ಕರ್ಕೊಂಡು ಹೋಗೋ ಜಾಗಕ್ಕೆ ನಾನು ಬರ್ಬೋದಲ್ವಾ? ಪ್ಲೀಸ್. ಸರಿಯಪ್ಪ, ಬನ್ನಿ ಕೂತ್ಕೊಳ್ಳಿ.